ಸುಮಾರು 35 ವರ್ಷಗಳ ಹಿಂದೆ ನೋಡಿದಂತಹ ಒಂದು ಚಲನಚಿತ್ರ. ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚೈತ್ರ ಅಂತ. ಈಗಿನ ವಿದ್ಯಾರ್ಥಿಗಳು ನಿಮಗೆ ಇವೆಲ್ಲ ಗೊತ್ತಿಲ್ಲ. ಆ ಚಲನಚಿತ್ರದ ಒಂದು ಸನ್ನಿವೇಶ 2 ನಿಮಿಷ ಸಾಕಾಗಿದೆ. ನೀವು ಎತ್ತದ ಮೇಲೆ ಒಬ್ಬೊಬ್ಬನಾಗಿ ಚುಚ್ಚಿಕೊಂಡು ಹಾಕ್ಬಿಡ್ತೀನಿ. ಹೋಗಿ ಆಚೆ, ಹೋಗು ಆಚೆ. ಯಾರು ನೀವೆಲ್ಲ? ಯಾರಪ್ಪ ನೀವೆಲ್ಲ? ನಾನಪ್ಪ ಪ್ರಕಾಶ ಪ್ರತಾಪ ನರಹರಿ. ಪ್ರಕಾಶ ಪ್ರತಾಪ ನರಹರಿ. ಯಾರ ಮಕ್ಕಳಪ್ಪ ನೀವೆಲ್ಲ? ಅಪ್ಪ ಮಗ ಎಂತ ಸಂಬಂಧ? ಇದೇನು ಗೊತ್ತಾ? ಅಯ್ಯೋ, ಈಗ ನನಗೆ ಗೊತ್ತಾಗ್ತೀನಿ ನನ್ನ ಯಾಕೆ ಉಳಿಸಿದ್ಯಾ ಅಂತ. ಅಪ್ಪ ನೀವು ಆಕ್ಸಿಡೆಂಟ್ ಸುತ್ತೋದನ್ನು ಎದ್ದು ಬಂದ ಅಂತ ಆಶ್ಚರ್ಯವಾಗ್ತಾ ಇದೆಯಪ್ಪ, ದಿಗ್ಭ್ರಮೆ ಆಗ್ತಾ ಇದೆಯಪ್ಪ. ಈಗ ನನಗೆ ಗೊತ್ತಾಗ್ತದೆ, ಅವತ್ತಿನ ನಾನು ಆಕ್ಸಿಡೆಂಟ್ ಸುತ್ತೋಗಿದ್ದಿದ್ರೆ ಈ ಬೆಹುನೆಲ್ಲ ಬೋರಕ್ಕಾಗ್ತಿತ್ತ? ಆವತ್ತಿನ ದಿವಸ ಈ ಹಳ್ಳಿಲಿ ಒಂದು ಹೆಂಡೆ ಬಂದು 20 ಹೋರಾಡಿ ಮುಗಿಸಿದ್ದು. ಆದ್ರೆ ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಲೆ ತಪಸ್ಸು ಮಾಡಿ ಪಡಬೇಕಿತ್ತು ಇಂಥ ಮಕ್ಕಳನ್ನ. ನಿನಗೆ ಅದೃಷ್ಟ ಎಲ್ಲ ಕಣ್ಣು ಮುಚ್ಕೊಂಡ್ಬಿಟ್ಟೆ. ನೀನ್ ಇರ್ಬೇಕಾಗಿತ್ತು, ನೀನು ಬದುಕಿರ್ಬೇಕಾಗಿತ್ತು. ಈ ನಿನ್ನ ಮಕ್ಕಳ ಭಾಗ್ಯನ ಕಣ್ಣಿಂದ ನೋಡ್ಬೇಕಿತ್ತು. ನಿನ್ನ ಜನ್ಮ ಬರಬಾರ್ದು ಹೋಗ್ತಾ ಇತ್ತು. ಯಾವ ಮನೆಯಲ್ಲಿ ನಿತ್ಯ ಮಂತ್ರಘೋಷ ಮೊಳಗ್ತಾ ಇತ್ತು, ಯಾವ ಮನೆಯಲ್ಲಿ ಪೂಜೆ ಪುರಸ್ಕಾರ ಹೋಮ ಹವನ ಗಂಟ ನಾದಿಗಳು ಧೂಪ ದೀಪ ಮೊಳಗ್ತಾ ಇತ್ತು, ಯಾವ ಮನೆ ದೇವರ ಗುಡಿಮೆ ಆಗಿತ್ತು, ಆ ಮನೆಯಲ್ಲಿ ಇವತ್ತಿನ ದಿವಸ ಕುಡುಕರ ಕುಣಿತ, ಕುಡುಕರ ವೈಭವ, ಕುಡುಕರ ಸಮಾರಾಧನೆ ಸಾರ್ಥಕವಾಯ್ತು. ನಿಮ್ಮ ಜನ್ಮ ಕೊಟ್ಟು ಬೆಂಕಿ ಹಾಕ. ಇದೊಂದು ಮನೆ, ನೀವು ಈ ಮನೆ ಯಜಮಾನರು. ಏನಮ್ಮ ನೀವು ಈ ಮಹಟ ಈ ಸೊಸೆದು ನಾಚಿಕೆ ಆಗೋದಿಲ್ಲ ಹೆಸಗೆ ಬಂದು ಬದುಕಲಿಕ್ಕೆ. ಪ್ರವಾಹಕ್ಕೆ ಭೂಕಂಪ ಆಗಿ ಸಿಡ್ಲು ಬಡಿದು ಕ್ಷೋಭ ಬಂದು ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ. ನಿಮಗೇನು ಆಗ್ಲಿಲ್ಲ. ಅಯ್ಯೋ ಪಾಪಿಗಳ, ಇಂಥ ಚಾಂಡಾಡು ನನ್ನ ಹೊಟ್ಟೆಲಿ ಹುಡ್ತೀರಾ ಅಂತ ಗೊತ್ತಾಗಿದ್ದಿದ್ರೆ ಹುಟ್ಟಿದ ಬಗ್ಗೆ ಒಬ್ಬೊಬ್ಬರು ಕುತ್ತಿಗೆ ಕಿಕ್ಕೊಂಡು ಹಾಕ್ಬಿಡ್ತಾ ಇದ್ದೆ. ಅಮ್ಮ ಯಾಗಮ್ಮ ಇದೆಯಾ ಈ ನರ್ಕದಲ್ಲಿ? ಇಲ್ಲಿವರೆಗೂ ತಾವೆಲ್ಲರೂ ಕೂಡ ಬಣಕಲ್ ಕಾಲೇಜಿನ ಏನು ವಿದ್ಯಾರ್ಥಿಗಳು ಗ್ರಾಮಸ್ಥರು ನಮ್ಮನ್ನೆಲ್ಲ ಕರೆಸಿ ನಾವು ಒಂದೆರಡು ಮಾತುಗಳು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸತೀಶ್ವರಿಗೂ ಮತ್ತೆ ಎಲ್ಲ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿ ಎಲ್ಲ ಸದಸ್ಯರಿಗೂ ಗ್ರಾಮಸ್ಥರಿಗೂ ಅಭಿನಂದಿಸ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾ ನನ್ನ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ.